ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಪುಳಿಯೋಗರೆನ ಮಾಡಿದ್ದೆ. ಸೊ ಎಲ್ಲರೂ ಕೂಡ ಇಲ್ಲೇ ಬ್ರೇಕ್ಫಾಸ್ಟ್ನ ಮಾಡಿದ್ರು. ಸೊ ಶಿವು ಕೂಡ ಡ್ಯೂಟಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದಾನೆ. ಏನಂತಂದರೆ ಅಮ್ಮಂಗೆ ಸ್ವಲ್ಪ ಆರಾಮಿರಲಿಲ್ಲ, ಅವರು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದರು ಇನ್ನೊಂದು ದಿನ ಅಂತ ಹೇಳಿದ್ನಲ್ಲ. ಹಾಗಾಗಿ ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕವರ್ಗೆ ಹಾಕಿ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳ್ಸೋದಕ್ಕೆ ಅಂತ ಇಟ್ಟಿದ್ದೀನಿ. ಅದನ್ನು ಈಗ ಜೀವಿ ತೊಗೊಂಡು ಹೋಗ್ತಾನೆ. ಇನ್ನು ನನಗೂ ಸ್ವಲ್ಪ ಅಷ್ಟೊಂದು ಆರಾಮಿರಲಿಲ್ಲ ಅಂತ ಅಂದ್ಬಿಟ್ಟು ಚಿಂಟು ನಾನು ಪಾತ್ರೆ ತೊಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ತೊಳ್ಕೊಡ್ತಾ ಇದ್ದಾಳೆ. ನಾನೆಲ್ಲಿ ಮತ್ತೆ ನಾಳೆ ಫಂಕ್ಷನ್ಗೆಲ್ಲ ಓಡಾಡಬೇಕು, ನಾನೆಲ್ಲಿ ಹುಷಾರು ತಪ್ತೀನಿ ಅಂತ ನನಗೂ ಟೆನ್ಷನ್ ಆಗ್ತಾಯಿತ್ತು. ಬಟ್ ನನ್ನ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ವಾಯ್ಸಲ್ಲಿ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸ್ ಇನ್ನೂ ಅಷ್ಟೊಂದು ಸರಿ ಹೋಗಿಲ್ಲ. ಇನ್ನು ಮಕ್ಕಳು ಕೂಡ ಆಟಾಡ್ತಾ ಇದ್ದಾರೆ. ಇವತ್ತು ಸ್ಕೂಲಲ್ಲಿ ಅಥರ್ವೊಂದು ಫಸ್ಟ್ ಏನು ಟೆಸ್ಟ್ ಏನಿದೆ FA1 ಏನಿದೆ ಅದು ಆಗಿತ್ತು. ಅದರದ್ದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕೂಡ ಇದೆ. ಅದಕ್ಕೆ ನವೀನ್ ಕರ್ಕೊಂಡು ಹೋಗ್ತಾರೆ. ನನಗೆ ಸ್ವಲ್ಪ ಮನೇಲಿ ಬೇರೆ ಕೆಲಸಗಳಿದ್ದರಿಂದ ನಾನು ಹೋಗ್ತಿಲ್ಲ, ನವೀನ್ ಹೋಗ್ತಾ ಇದ್ದಾರೆ. ಲಾಸ್ಟ್ ಒಂದು 2 ಸಲದಿಂದ ನಂಗೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಅವರೇ ಹೋಗ್ಬಿಟ್ಟು ಬರ್ತಾರೆ. ಆ್ಯಂಡ್ ಅವ್ರದ್ದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮಾಡ್ಕೊತಾ ಇದ್ದಾರೆ. ಅದು ಮುಗಿಸಿದ ತಕ್ಷಣ ಅಥರ್ವನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದರು. ಅಥರ್ವ ಅಂತೂ ಫುಲ್ ರೆಡಿಯಾಗಿದ್ದಾನೆ. ನಾನು ಟೆಸ್ಟಲ್ಲಿ ಪಾಸಾಗಿದ್ದೀನ ಫೇಲ್ ಆಗಿದ್ದೀನ ನೀವು ನೋಡಬೇಕಲ್ವ, ಬನ್ನಿ ಮತ್ತೆ ಅಂತ ಎಲ್ಲ ಹೇಳ್ತಾ ಇದ್ದ. ಸೊ ಇದೇನೆ ಅವ್ನ ಸ್ಕೂಲು. ಆ್ಯಂಡ್ ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ಆ್ಯಂಡ್ ಅವ್ನ ಫೈಲ್ನು ಕೂಡ ಕೊಟ್ಟಿರ್ತಾರೆ. ನವೀನ್ ಈಗ ನೋಡ್ತಾ ಇದ್ದಾರೆ ಯಾವ ಥರ ಮಾಡಿದ್ದಾನೆ ಏನು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಅವನೇನಂತಂದರೆ 2nd ರ್ಯಾಂಕ್ ಬಂದಿದ್ದಾನೆ. ಅವ್ನ ಮಾರ್ಕ್ಸ್ಗಳು ಯಾವ ಥರ ಹೋಗುತ್ತೆ ಅಂದರೆ, ಈ ಕಲರಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಡಿಸಿಪ್ಲಿನಾಗಿ ಮಾಡಲ್ಲ, ಆ ಕಡೆ ಈ ಕಡೆ ಮಾಡಿಬಿಡೋದು ಹಿಂಗೆಲ್ಲ ಮಾಡ್ತಾನೆ. ಸೊ ಅಲ್ಲಿಂದ ಬಂದಾದ್ಮೇಲೆ ರೇಗಿಸ್ತಾ ಇದ್ವಿ, ಫಸ್ಟ್ ರ್ಯಾಂಕ್ ಬರ್ತೀನಿ ಅಂದರೆ 2nd ರ್ಯಾಂಕ್ ಬಂದಿದೆಯಾ ಅಂತ. ಮಕ್ಕಳಿಗೆ ಫಸ್ಟ್ ರ್ಯಾಂಕ್ 2nd ರ್ಯಾಂಕ್ ಅಂತ ಅಲ್ಲ, ಬಟ್ ಅವ್ನು ಚೆನ್ನಾಗಿ ಮಾಡಿದ್ದಾನೆ ಅಂತ ನನಗೆ ಅನ್ನಿಸ್ತು. ಬಟ್ ಸ್ಟಿಲ್ ಅವನದು ಮಾರ್ಕ್ಸ್ ಎಲ್ಲೂ ಹೋಗಬಾರ್ದಿತ್ತು ಅಂತ ಕೂಡ ಅನ್ನಿಸ್ತಾ ಇತ್ತು. ಬಟ್ ಸಣ್ಣ ಪುಟ್ಟ ಮಿಸ್ಟೇಕ್ಸು ಮಾಡಿದ್ದಾನೆ. ಈಗ ನಾವೆಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಾಳೆ ಮಡ್ಲಕ್ಕಿ ಎಲ್ಲ ಕೊಡಬೇಕು, ಮತ್ತು ಸೀರೆ ದೇವ್ರಿಗೆ ಉಡ್ಸೋದಕ್ಕೆ ಸೀರೆ ಎಲ್ಲ ಬೇಕಲ್ಲ, ಅದನ್ನೆಲ್ಲ ತೊಗೊಂಡು ಬರೋಣ. ಹಾಗೆ ಊರಿಂದ ನಮ್ಮ ಸೋದ್ರ ಮಾವನ ಹೆಂಡತಿ ಅತ್ತೆ ಬರ್ತಾರೆ, ಅವರನ್ನು ಕೂಡ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನಾವೀಗ ಸಬರ್ಬ್ ಬಸ್ ಸ್ಟ್ಯಾಂಡಿಗೆ ಅಂತ ಬಂದ್ವಿ. ಅಲ್ಲಿ ಅತ್ತೆ ಬಸ್ ಇಳಿದು ಅವರು ಕೂಡ ಬಂದರು. ಈಗ ಅವ್ರನ್ನ ಪಿಕ್ ಮಾಡಿಕೊಂಡು ನಾವು ಹಾಗೆ ನಂದು ಏನಂತ ಅಂದರೆ, ನಾನು ಮಡ್ಲಕ್ಕಿಗೆ ಮತ್ತು ಪೂಜೆಗೆಲ್ಲ ಏನು ಬೇಕೋ ಅದನ್ನು ತೊಗೊಬಿಟ್ರೆ ನಂದೆಲ್ಲ ಅರೇಂಜ್ ಆದಂಗೆ. ಇನ್ನು ನವೀನ್ ಅವರು ಇನ್ನು ಅಡುಗೆಗೆ ಬೇಕಾಗಿರೋ ಅಂಥ ದಿನಸಿ ತರಕಾರಿಗಳೇನಿದೆ ಅದನ್ನು ಅವ್ರು ತೊಗೊಬರ್ಬೇಕಾಗತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಈಗ ಹೋದ್ವಿ. ನಾವು ರಾಜ್ಕುಮಾರ್ ರೋಡಲ್ಲೇ ಎಲ್ಲ ಸಿಗುತ್ತೆ ಅಂತ. ನಾನು ಸ್ಯಾರಿ ತೊಗೊಬರೋದಕ್ಕೆ ಈ ಸಿಟಿ ಒಳಗಡೆ ಎಲ್ಲ ಹೋಗಲಿಲ್ಲ, ನನಗೂ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಮತ್ತು ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹೇಳಿದ್ನಲ್ಲ. ರಾಜ್ಕುಮಾರ್ ರೋಡಲ್ಲಿ ಅಲ್ಲೇ ಒಂದು ಶಾಪಲ್ಲಿ ಸ್ಯಾರಿ ತೊಗೊಳ್ಳೋಣ ಅಂದರೆ, ದೇವರಿಗೆ ಉಡ್ಸ್ಬೇಕು ಅಂತಂದರೆ ಹಿಂದಿನ ದಿನವೇ ಕೊಡಬೇಕಂತೆ. ಬಟ್ ನಾವು ಹಿಂದಿನ ದಿನ ಹೋಗ್ಲಿಕ್ಕಾಗಲ್ಲ, ಮಡ್ಲಕ್ಕಿ ಜೊತೆಗೆ ಸ್ಯಾರಿ ಕೊಟ್ಬಿಡೋಣ, ಅವ್ರು ಇನ್ಯಾವಾಗಲಾದರೂ ಉಡ್ಸ್ಕೊತಾರೆ ಅಂತ ಸ್ಯಾರಿ ಎಲ್ಲ ತೊಗೊಂಡಿದ್ದಾಯಿತು. ಅದಾದಮೇಲೆ ಈಗ ಮನೆಗೆ ಬಂದು, ಮೊನ್ನೆ ನಾವು ಮನೆ ದೇವರಿಗೆ ಅಂತ ಹೋಗಿದ್ವಲ್ಲ, ಆವಾಗ ಬರ್ತಾ ಹಲಸಿನ ಹಣ್ಣು ತೊಗೊಂಡು ಬಂದಿದ್ವಿ. ಎಷ್ಟು ವೆಯ್ಟ್ ಮಾಡ್ತಾಯಿದ್ವಿ ಅಂದರೆ ಎಲ್ಲರೂ ಕೂಡ ತಿನ್ನೋದಕ್ಕೆ ಹಲಸಿನ ಹಣ್ಣು. ಇದೊಂಥರ ಆ ಸೀಸನ್ ಫ್ರೂಟ್ ಅಲ್ವಾ, ತಿನ್ನೋದಕ್ಕೆ ಎಲ್ರಿಗೂ ಖುಷಿ. ಬಟ್ ಓಪನ್ ಮಾಡಿದಾಗಲೇ ಗೊತ್ತಾಗಿದ್ದು ಇಷ್ಟು ಡಿಸಪಾಯಿಂಟ್ ಆಗುತ್ತೆ ಅಂತ. ನಮ್ಮ ಅಮ್ಮಂಗೂ ಅಷ್ಟೇ ತುಂಬಾ ಇಷ್ಟ ಹಲಸಿನ ಹಣ್ಣು ಅಂತ ಅಂದರೆ. ಅಲ್ಲಿ ನೋಡಿದ್ರೆ ಅದರಲ್ಲಿ ಹಣ್ಣುಗಳು ಇರಲಿಲ್ಲ, ಫುಲ್ಲು ಅದು ಚೆನ್ನಾಗೇ ಇರಲಿಲ್ಲ. ಶಿವು ಕೂಡ ವರ್ಕ್ ಮುಗಿಸ್ಕೊಂಡು ಬಂದಿದ್ದು, ಅವನಿಗೂ ಹೊಟ್ಟೆ ಹಸಿವಾಗಿತ್ತು. ಬಟ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಹಣ್ಣುಗಳೇ ಇರಲಿಲ್ಲ. ಎಲ್ರಿಗೂ ಫುಲ್ ಡಿಸಪಾಯಿಂಟ್ ಆಯಿತು. ನಮ್ಮ ಆರ್ಯ ನೋಡಿ ಹೆಂಗೆ ಬಂದು ಕೂತ್ಕೊಂಡಿದ್ದಾನೆ ಅಂತ. ಅವನು ಏನಂತ ಅಂದರೆ, ಹೊಸದೇನಾದರೂ ನೋಡಿದ್ರೆ ಅವ್ನು ಟೇಸ್ಟ್ ಮಾಡಬೇಕು. ಈ ನವೀನ್ ಅವ್ನ ಹೇರ್ ಸ್ಟೈಲ್, ಅವನು ಕಟಿಂಗ್ ಶಾಪಲ್ಲಿ ಕೂರಲ್ಲ ಅಂತ ಅಂದ್ಬಿಟ್ಟು, ಹೇರ್ ಕಟ್ ಮಾಡಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅವ್ನು ಸ್ವಲ್ಪ ಟ್ರಿಮ್ ಮಾಡ್ತೀನಿ ಅಂತ ಅಂದ್ಕೊಂಡು ಅವ್ನು ಕೂದಲು ಸೈಡಲ್ಲೆಲ್ಲ ಫುಲ್ ತೆಗೆದುಬಿಟ್ಟಿದ್ರು ಆಯಿತಾ. ಅದು ನೋಡಿದ್ರೆ ಫ್ಲಾಪ್ ಆಗೋಯ್ತು. ಇವ್ರು ಕರೆಕ್ಟಾಗಿ ಟ್ರಿಮ್ಮರ್ ಮಿಷಿನ್ದು ಇದನ್ನು ಹಾಕ್ಕೊಂಡಿರಲಿಲ್ಲ. ಸೊ ಅದು ಫುಲ್ ಝೀರೋ ಟ್ರಿಮ್ ಆಗಿಬಿಟ್ಟು ಮಧ್ಯದಲ್ಲಿ ಮಾತ್ರ ಕೂದಲಿತ್ತು. ನಾನು ಮೇ ಬಿ ವೀಡಿಯೋ ಮಾಡಿಲ್ಲ ಅನಿಸುತ್ತೆ ಆರ್ಯಂದು. ಒಂಥರ ವಿಚಿತ್ರವಾಗಿ ಕಾಣ್ತಾ ಇದ್ದ. ಆಮೇಲೆ ಏನು ಮಾಡಿದ್ರು, ಇಲ್ಲ ಚೆನ್ನಾಗಿ ನೋಡಿ ಹೆಂಗೆ ಕಾಣ್ತೈತೆ ಅಂತ ಆ ಕಡೆ ಈ ಕಡೆ ಇಲ್ಲ ಕೂದಲು ಫುಲ್ ತೆಗೆದ್ಬಿಟ್ಟು ಮುಂದೆ ಮಾತ್ರ ಬಿಟ್ಟಿದ್ದಾರೆ. ನಂಗೆ ಫುಲ್ ನಗು ಬಂದು ಬೈತಾಯಿದ್ದೆ, ಏನು ನಾವಿನ ಹುಡುಗನ ಹೇರ್ ಸ್ಟೈಲ್ ಹಂಗೆ ಮಾಡಿದ್ದೀರಾ ಅಂತ. ಆಮೇಲೆ ಬಿಡು ಅದನ್ನು ತೆಗೆದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಶಿವು ಬರೋ ತನಕ ತೋರಿಸೋಣ ಅಂತ ಹಂಗೆ ಬಿಟ್ಟಿದ್ರು. ಅವನಿಗೆ ಅದನ್ನು ತೋರಿಸಿದ್ಮೇಲೆ ಎಲ್ಲ ಕಾಮಿಡಿಯಾಗಿತ್ತು. ನಮ್ಮ ಆರ್ಯ ನೋಡಿ ಈಗ ಅವನೇ ಕಟ್ ಮಾಡ್ತೀನಿ ಅಂತ ಚಾಕು ಎತ್ಕೋತವನೆ. ಸೊ ಅದಕ್ಕೆ ನಾನು ಬಂದ್ಬಿಟ್ಟು ಆಮೇಲೆ ಫಸ್ಟು ಇನ್ನು ಎತ್ತಿಟ್ಬಿಡೋಣ ಅಂತ ಚಾಕು ಇಸ್ಕೊಂಡು ಎತ್ತಿಟ್ಟೆ. ಫ್ರೆಂಡ್ಸ್, ನವೀನ್ ಅವರು ಈಗ ಇದಕ್ಕೆ ಮಾರ್ಕೆಟಿಗೆಲ್ಲ ಹೋಗ್ಬಿಟ್ಟು, ಏನು ನಾಳೆ ಫಂಕ್ಷನ್ ನಾವು ಪಿರಿಯಾಪಟ್ಟಣದಮ್ಮ
ಅಂದ್ರೆ ಮಸನಿಕಮ್ಮ ದೇವಸ್ಥಾನದಲ್ಲಿ ಏನು ಹರಕೆ ತೀರ್ಸ್ಬೇಕು, ಹಬ್ಬ ಮಾಡ್ತಾ ಇದೀವಿ ಅಂತ ಹೇಳಿದ್ವಲ್ಲ, ಹಾಗಾಗಿ ಅದಕ್ಕೆ ಬೇಕಾಗಿರುವಂತ ದಿನಸಿ ಮತ್ತೆ ತರಕಾರಿ ಸೊಪ್ಪು ಏನ್ ಬೇಕೋ ಅದನ್ನೆಲ್ಲ ಹೋಗ್ಬಿಟ್ಟು ಆಲ್ರೆಡಿ ತಗೊಂಡ್ ಬಂದಿದ್ದಾರೆ. ಈಗ ಕಾರಲ್ಲಿ ಅಲ್ಲ, ಇದನ್ನ ಹಿಂಗೆ ಫ್ರಿಡ್ಜ್ ಅಲ್ಲಿ ಇಡ್ಬೇಕಾ ಅಥವಾ ಹಂಗೆ ಹೊರಗಡೆ ಇಡ್ಬೋದಾ? ಏನ್ ಈಗ ಬಿಸಿಲು ವೆದರ್ಕು ಬೆಳಿಗ್ಗೆ ಎಲ್ಲ ಇದಾಗುತ್ತೆ. ನಾವು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ಬೇಕು, 5 ಗಂಟೆ 6 ಗಂಟೆಗೆಲ್ಲ ಹೊರಟ್ಬಿಡ್ತೀವಿ. ಸೊ ಈಗ ಇದನ್ನೆಲ್ಲ ತಗೊಂಡ್ ಬಂದು ಸಪರೇಟ್ ಆಗಿ ಹಾಕೋಣ. ಅದು ಕವರ್ಗೆ ಹಾಕಿಲ್ಲ, ಕವರಲ್ಲಿ ಇದ್ರೆ ಫ್ರೆಶ್ ಆಗಿ ಇರುತ್ತೆ. ಕವರ್ ಇರ್ಲಿ ಅಂತ ನಾವು ಎಲ್ಲ ಹಂಗೆ ತುಂಬಿಟ್ರು. ಲಾಸ ತಗೊಂಡ್ವಲ್ಲ ಸೊಪ್ಪು, ಅದಕ್ಕೆ ಆಯ್ತಲ್ವಾ. ರೈಸ್ ಕಾರಣಿದೆ ತಗೊಂಡಿದ್ದೀರಾ? ಆ ಬಟಾಣಿ ಪುಡಿ ನೆನ್ಸಕ್ಕೆ ಬಟಾಣಿ ನೆನೆಸ್ಬೇಕಂತೆ. ಈಗ್ಲೇ ಹಾಕ್ಬಿಡ್ಲಾ? ಕವರ್ ಎಷ್ಟು ತಗೊಂಡಿದ್ದೀವಿ? ಇನ್ನೊಂದೆರಡು ಬೇಕಾ? ಈಗ ಕೊತ್ತಂಬರಿಗೆ ಇನ್ನೊಂದು ಬೇಕು. ಪುದೀನಾಗೆ 5 ಕಟ್ ಪುದೀನ ಬಂದಿದ್ರು. ಇದು ಬೋಟಿಗೆ ಬೇಕು ಅನ್ಸುತ್ತೆ, ನೆನೆ ಹಾಕೋದಿಕ್ಕೆ ಹೇಳಿದ್ದಾರೆ. ಇರಿ, ಇನ್ನೊಂದು ಕವರ್ ತಗೋತೀನಿ. ಇನ್ನೊಂದು ಬೇಕಾ, 2 ಬೇಕಾ? ಇದಕ್ಕೆ ಇನ್ನೆಲ್ಲದಕ್ಕೂ ಕವರ್ ಇದೆ. ಇನ್ನು ಕೊತ್ತಂಬರಿಗೆ ಒಂದು ಕವರ್ ಹಾಕ್ಬೇಕು. ಇದೆಲ್ಲ ಕವರ್ ಇದ್ರೆ ಕಾರಲ್ಲಿ ಇದ್ರೆ ಏನಾಗಲ್ವಾ? ಅಥವಾ ಬೆಳಿಗ್ಗೆ ಇಡೋದು? ಕಾರಲ್ಲಿ ಬೇಡ, ಕಾರ್ ಕ್ಲೋಸ್ ಆದ್ರೆ ಸೆಕತ್ ಬೇಡ ಬೇಡ, ಕಾರಲ್ಲಿ ಬೇಡ. ಕಾರ್ ಬಿಸಿಲಲ್ಲಿ ನಿಂತಿರ್ತು. ಯಾವ್ದು? ಚಕ್ಕೆ, ಲವಂಗ, ಮೆಣಸು 3 ಕೊಡಿ. ಅದ್ ಪುಡಿ ಮಾಡ್ಕೊಂಡ್ಬಿಡೋಣ, ಮಿಕ್ಸಿ ತಗೋಗೋ ನೆಸೆಸಿಟಿ ಇರಲ್ಲ. ಕೊಡಿ ಇದ್ ಲವಂಗನ. ಏನ್ರಿ ನೀವು ಇಷ್ಟ ದಿನ ಆಗಿ ಸಂಸಾರ ಮಾಡಕ್ ಶುರು ಮಾಡಿ 7 ವರ್ಷ ಆಯ್ತು. ಏನದು? ಇದೇನಿದು? ಇದು ಮೆಣಸು ಗೊತ್ತು, ಇದು ಚಕ್ಕೆ ಗೊತ್ತು. ಇದ್ ಲವಂಗನಾ? ಲವಂಗ ಅಂದ್ರೆ ಹೆಂಗಿರುತ್ತೆ? ಇದು ಲವಣ ಚಿಕ್ಕದಾಗಿ. ಗೊತ್ತಿದೇನಿದು? ಅದಿದು ಸ್ಟಾರ್ ಹೂವು ಮತ್ತೆ ಮರಾಠಿ ಮೊಗ್ಗು. ಇಲ್ಲಿ ಲವಂಗ ತಗೊಳ್ಳಿ, ಇದು ಕೊತ್ತಂಬರಿ. ಚಕ್ಕೆ, ಲವಂಗ, ಮೆಣಸು 3 ಸಪ್ರೇಟ್ ರುಬ್ಕೋಬೇಕಂತೆ. ರುಬ್ಕೋಬೇಕಂದ್ರೆ ಪುಡಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಮಿಕ್ಸಿ ತಗೊಂಡೋಗ್ಬೇಕಾಯ್ತದೆ. ಆಯ್ತಾಯ್ತು, ಇದನ್ನೇ ಮಾಡ್ಕೊಳ್ಳೋಣ ಬಂದು. ಮಾಡ್ಕೊಳ್ಳೋಣ. ಏನ್ ಗೊತ್ತಾ, ಎಷ್ಟು ಕೊಟ್ಟಬೋದು? ಒಂದ್ಸಲ ಹೋದಾಗ ನಾವೇ ಹೋದಾಗ ರೂಪಾಯಿ ಒಂದು ರೂಪಾಯಿಗೊಂದು. ಇವತ್ತು 3 ರೂಪಾಯಿ ಕಟ್ಟು. ತುಂಬಾ ಟೈಟ್ ಆಗಿ ಕಟ್ಬಿಡಿ. ಇದು 2 ರೂಪಾಯಿ. ಅದೆಲ್ಲ ಹಂಗೆ ಬ್ಯಾಗ್ಗೆ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಬಿಡಿ. ಇಲ್ಲಿ ಏನಾಗಲ್ಲ, ಕಾರ್ಗೆ ಇಟ್ಬಿಡಿ. ಅಲ್ಲ ಈಗ ನೋಡು, ಹೂಕೋಸು ಒಳಗಿನ ಸಿಪ್ಪಳ ಸ್ವಲ್ಪ ಸಿಪ್ಪಳ ಮಾಮೂಲಿ ತಗೊಂಡೆ. ಸಿಗಲ್ಲ. ಇದು ಮೆಣಸಿನಕಾಯಿ, ಇದು ನಿಂಬೆಹಣ್ಣು ಕವರ್ಲಿಲ್ಲ, ಹಂಗಿದ್ರೆ ಏನಾಗಲ್ಲ ಅಲ್ವಾ? ಏನಾಗಲ್ಲ. ಇದನ್ನು ಎಲ್ಲ ಬ್ಯಾಗ್ ಹಾಕ್ಬಿಟ್ಟು ಇದ್ರಲ್ಲಿ ಇರಲ್ಲ, ಅಥವಾ ಇನ್ನೊಂದು ಯಾವ್ದಾರು ನಮ್ಮನೇಲಿ ಬ್ಯಾಗ್ ತಗೋತೀಯೋ ಸಪ್ರೇಟು, ಇದಕ್ಕೆ ಹಾಕ್ಲಾ? ಅದಕ್ಕೆ ಹಾಕಿ, ಏನಾಗಲ್ಲ. ಒಳಕ್ಕೆ ಇಟ್ಬಿಡಿ. ಕಾರ್ ಖಾಲಿ ಮಾಡಿದ್ರಾ? ಕಾರಲ್ಲಿ ಇರೋ ತಂದೈತಾ? ಓಕೆ. ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದ್ರಿ, ರಮ್ಯಾ ಮಾಂಗಲ್ಯ ಚೈನ್ ಈಸ್ಕೊಂಡ್ರ, ಡಿಸೈನೇ ತೋರಿಸ್ಲಿಲ್ವಲ್ಲ ಏನು ಅಂತ ಅಂದ್ಬಿಟ್ಟು. ಆಕ್ಚುಲಿ ನಾನು ಇನ್ನೂ ಕಲೆಕ್ಟ್ ಮಾಡ್ಕೊಂಡಿಲ್ಲ, ಇವಾಗ ಹೋಗ್ತಾ ಇದ್ದೀನಿ ಮಾಂಗಲ್ಯ ಚೈನ್ ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಅಂತ. ಏನ್ರಿ ಅದು ನಿಮ್ದು ಸೌಂಡು? ಸೊ ಆಲ್ಮೋಸ್ಟ್ ಸುಮಾರು ದಿನಗಳೇ ಆಗಿತ್ತು ಆರ್ಡರ್ ಕೊಟ್ಟು, ಸ್ವಲ್ಪ ಡಿಲೇ ಆಗಿತ್ತು. ಬಟ್ ಇವತ್ತು ಬಂದಿದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂದರು. ಈಗ ಹೋಗ್ತಾ ಇದ್ದೀನಿ. ನಾನು ಇಷ್ಟು ದಿನ ಹಾಕ್ಕೊಂಡಿದ್ದು ಇಮಿಟೇಷನ್ ಜ್ಯುವೆಲ್ರಿ, ಆರ್ಟಿಫಿಷಿಯಲ್ ಚೈನ್ ಇದು ಹಾಕ್ಕೊಂಡಿದ್ದು ನಾನು. ಅದರಲ್ಲೇನು ನನಗೆ ಬೇಜಾರಿಲ್ಲ. ನಾನು ಹೇಳಿದ್ದೀನಲ್ಲ, ನಾನು ನಿಮ್ಮ ಹತ್ರ ಓಪನ್ ಆಗಿ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿರ್ತೀನಿ. ನನಗೆ ಸಮಯ ಸಂದರ್ಭ ಅಂತ ಬಂದರೆ, ಅಂದರೆ ನಾವು ಬೆಳ್ಕೊಂಡು ಬಂದಿರೋ ಅಂಥ ಹಾದಿಲಿ ನಮ್ಮ ಹತ್ರ 100 ರೂಪಾಯಿ ಇದ್ದರೂ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೀವಿ, ದುಡ್ಡಿದ್ದಾಗ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ಕಲ್ತಿದ್ವಿ. ಹಾಗಾಗಿ ನನಗೆ ಆ ಸಿಚುವೇಶನ್ ತಕ್ಕಂತೆ ಬದುಕೋದು ಗೊತ್ತು. ಸೊ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಏನಿಲ್ಲ. ಮತ್ತು ನಾನು ಎಷ್ಟೊಂದು ಸಲ ನಾನು ಮಾತಾಡ್ದಾಗ್ಲೂ ಹೇಳಿದ್ದೀನಿ, ನನ್ನ ಮಕ್ಕಳು ವಿಷಯ ಅಂತ ಬಂತು ಅಂತ ಅಂದರೆ, ನನ್ನ ಮಕ್ಕಳಿಗೋಸ್ಕರ ಅನ್ನೋದಾದರೆ ನಾನು ಏನು ಬೇಕಾದರೂ ಮಾಡೋಕ್ಕೂ ರೆಡಿ ಇರ್ತೀನಿ. ಆ್ಯಂಡ್ ನನ್ನ ಚೈನ್ ಕಟ್ಟಾಯಿತು ಅದೇ ಸಮಯಕ್ಕೆ. ಇಮ್ಮಿಡಿಯೇಟಾಗಿ ನಾನು ಮಾಡಿಸ್ಕೊಳ್ಳೋದಕ್ಕೆ ಆಗಲಿಲ್ಲ, ಮತ್ತು ನಾವು ಬೇರೆ ಸಿಚುವೇಶನ್ಸಲ್ಲಿ ಇದ್ವಿ. ಸೊ ಫೈನಲಿ ಆರ್ಡ್ರ್ ಕೊಟ್ಟಿದ್ದೆ, ಈಗ ರೆಡಿ ಆಗಿದೆ. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಈಗ ಆಲ್ರೆಡಿ ನಾನು ಇದು 3ನೇ ಡಿಸೈನು ಗೋಲ್ಡಲ್ಲಿ ಮಾಡಿಸ್ತಿರೋದು ಮಾಂಗಲ್ಯ ಚೈನ್ ಅಂದ್ಬಿಟ್ಟು. ಸೊ ಫಸ್ಟು ಮದುವೆ ಆದಾಗ ಬೇರೆ ಥರ ಇತ್ತು, ಅದಾದಮೇಲೆ ಅಥರ್ವ ಹುಟ್ಟಿದಾಗ ನಾನು 2 ಲೈನ್ಸ್ದು ತೊಗೊಂಡಿದ್ದು. ಈಗೆಲ್ಲ ಮಾಪ್ದು ಟ್ರೆಂಡು, ಅದರಲ್ಲೂ ಮಾಪಲ್ಲೂ ಪರ್ಟಿಕ್ಯುಲರ್ ಆಗಿ ನನಗೆ ಆ ಡಿಸೈನಲ್ಲೇ ತೊಗೊಬೇಕು ಅಂತ ಆಸೆ ಇತ್ತು. ಸೊ ಮೋಪ್ ಚೈನ್ದು ತೊಗೊಳ್ಳೋಣ ಈ ಸಲ ಅಂತ ಅಂದ್ಬಿಟ್ಟು ಆರ್ಡ್ರ್ ಕೊಟ್ಟಿದ್ದೀನಿ. ಆ್ಯಂಡ್ ಬನ್ನಿ ಹೇಗಾಗಿದೆ ಏನು, ನನಗೂ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ನೋಡೋಣ. ನಮ್ಮಮ್ಮ ನನ್ನ ಕತ್ ನೋಡಿದಾಗೆಲ್ಲ ಫಸ್ಟು ಮಾಡಿಸ್ಕೊಂಡು ಹಾಕೋ, ನೀನು ಮಾಡಿಸ್ಕೊಂಡು, ಅಮ್ಮ ಆರ್ಡ್ರ್ ಕೊಟ್ಟಿದ್ದೀನಿ ಅಮ್ಮ, ಅದು ಬರಬೇಕು ಅಂತ ಹೇಳ್ತಾ ಇದೆ.
ಆ್ಯಂಡ್ ಫೈನಲಿ ಬಂದಿದೆಯಂತೆ. ಬನ್ನಿ ಹೋಗೋಣ, ಕಲೆಕ್ಟ್ ಮಾಡ್ಕೊಳ್ಳೋಣ. ಅದು ಹೆಣ್ಮಕ್ಳಿಗೆ ಒಂಥರ ಅದು ಬೇರೆ ಥರ ಫೀಲಿಂಗ್ ಇರುತ್ತೆ ಮಾಂಗಲ್ಯ ಚೈನ್ ಅಂತ ಅಂದರೆ. ಆ್ಯಂಡ್ ನಾನು ಕ್ಯೂರಿಯಾಸಿಟಿ ಇದೆ ಯಾವ ಥರ ಆಗಿರ್ಬೋದು ಏನು ಅಂತ ಅಂದ್ಬಿಟ್ಟು ಇಸ್ಕೊಳ್ಳೋದಕ್ಕೆ ಅಂತ ಈಗ ಹೋಗ್ತಾ ಇದ್ದೀವಿ. ಸುಮಾರು ಜನ ಕೇಳ್ತಾ ಇದ್ರಿ ತೋರಿಸ್ಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಬನ್ನಿ ತೋರಿಸ್ತೀನಿ ಇವತ್ತು. ಬನ್ನಿ ಈಗ ಬೇಗ. ನಾವು ಹೆಣ್ಮಕ್ಳು ಗೋಲ್ಡ್ ಏನಾದರೂ ಈ ಥರ ತೊಗೊಳೋದಕ್ಕೆ ಹೋಗ್ತೀವಿ ಅಂದರೆ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಎಷ್ಟೊತ್ತಿಗೆ ಹೋಗ್ತೀನಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಇವ್ರು ಮಾತ್ರ ಬೇಗ ಬರಲ್ಲ. ಬೇಗ ಹೊರಗಡೆ ಲೈಟ್ ಹಾಕ್ಬಿಡಿ. ಏನು ಖುಷಿ. ಆಲ್ಮೋಸ್ಟ್ ಎಷ್ಟು ತಿಂಗಳಾಗಿತ್ರಿ ನನ್ನ ಚೈನ್ ಕಟ್ಟಾಗಿ? ಒಂದು ತಿಂಗಳು ಮೇಲೇ ಆಗಿದೆ, ಒಂದು 2 ಮಂತ್ಸನೇ ಆಗಿರ್ಬೋದು. ಹಾಂ, ನೀವೆಲ್ಲೆಲ್ಲ ಬಿಚ್ಚಿಟ್ಬಿಟ್ಟು ವಾಚಲ್ಲಿ ಅಂತ ನಾನೆಲ್ಲಿಂದ ಕೊಡಿ. ಇಲ್ಲಿ ನನ್ನ ಕೈಯಲ್ಲಿ ಐತೆ ಬಾ. ನಾವು ಜ್ಯುವೆಲ್ರಿ ತೊಗೊಳೋದಕ್ಕೆ ರೆಗ್ಯುಲರಾಗಿ ದೀಪಕ್ ಜ್ಯುವೆಲ್ರಿ ಶಾಪ್ಗೆ ಹೋಗ್ತೀವಿ, ಚಿಕ್ಕಳ್ಳಿಲಿರೋದು. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ SVP ನಗರಲ್ಲಿ ಹೂವು ನಾಳೆಗೆ ಬೇಕಾಗಿರೋಂಥ ಮಡ್ಲಕ್ಕಿ ಕೊಡೋದಕ್ಕೆ ದೇವರಿಗೆ ಹೂವು ಮತ್ತು ಪೂಜೆಗೆ ಹೂವು ಎಲ್ಲ ಏನು ಬೇಕೋ ರೆಗ್ಯುಲರಾಗಿ ಆಂಟಿ ಹಾಕಿರ್ತಾರೆ. ಸೊ ನಾವಿಲ್ಲೇ ತೊಗೊಂಡ್ಬಿಡ್ತೀವಿ. ಮತ್ತು ನಾವು ಬೇಕಾದಾಗಲೂ ಅಷ್ಟೇ, ನಾನು ಸುಮಾರು ಸಲ ಹೇಳಿದ್ದೀನಿ, ನಾವು ಹೂವು ಅಂತ ಬಂದಾಗ ನಮ್ಗೇನಂತಂದರೆ ಪರ್ಟಿಕ್ಯುಲರಾಗಿ ಈಗ ಒಬ್ಬರ ಹತ್ರ ತೊಗೊತಾ ಇರ್ತೀವಿ, ಅವ್ರಿಗೂ ಒಂದು ವ್ಯಾಪಾರ ಕೊಟ್ಟಂಗೆ ಆಗುತ್ತೆ. ಆ್ಯಂಡ್ ಮತ್ತು ಅವರು ಅಷ್ಟು ಚೆನ್ನಾಗಿರೋ ಹೂನ ತಂದುಕೊಡ್ತಾರೆ ನಮ್ಗೆ ಈ ಥರ ರೆಗ್ಯುಲರಾಗಿ ತೊಗೊತೀವಿ ಅಂತ ಅಂದ್ಬಿಟ್ಟು. ಹಾಗಾಗಿ ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ ಮತ್ತು ಬಟನ್ ರೋಸ್ ಏನಿದೆ ಅದು, ಮತ್ತು ವಿಳ್ಯದೆಲೆ ಎಲ್ಲ ಬೇಕಿತ್ತು. ಅದನ್ನೆಲ್ಲ ತೊಗೊಂಡ್ವಿ. ತುಂಬ ಫ್ರೆಶ್ ಆಗಿ ಕಟ್ಟಿರ್ತಾರೆ ಆಂಟಿ ಹೂನ. ಸೊ ಅದನ್ನು ತೊಗೊಂಡ್ವಿ. ಅದನ್ನು ತೊಗೊಂಡ್ಮೇಲೆ ನಾವು ಸೀದಾ ದೀಪಕ್ ಜ್ಯುವೆಲ್ಸಿಗೆ ಹೋದ್ವಿ. ಒಂಥರ ನಮ್ಮ ಹೆಣ್ಮಕ್ಳಿಗೆ ಗೊತ್ತಲ್ಲ, ನಾವು ಒಂದು ಪುಟ್ಟದೊಂದು ರಿಂಗ್ ತೊಗೋತೀವಿ ಅಥವಾ ಒಂದು ಇಯರಿಂಗ್ ತೊಗೋತೀವಿ ಅಂತಂದರೆ ನಮ್ಗೆ ಎಷ್ಟು ಖುಷಿಯಾಗಿರ್ತೀವಿ ಅಂತ. ಸೊ ಶಾಪಲ್ಲಿ ಬೇರೆ ಕಸ್ಟಮರ್ಸು ಇದ್ದರು, ನಾವು ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಫ್ರೆಂಡ್ಸ್, ಫೈನಲಿ ನಂದು ಮಾಂಗಲ್ಯ ಚೈನ್ನ ಇಸ್ಕೊತಾ ಇದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾಯಿತ್ತು ಅದನ್ನು ನೋಡಿದ್ರೆ. ಆ್ಯಂಡ್ ನಾನು ಇದೇ ಥರ, ಯಾಕಂದರೆ ಏನು ಆಲ್ರೆಡಿ ಇತ್ತಲ್ವ, ಅದಕ್ಕೇನು ಇಷ್ಟೊಂದು ಖುಷಿ ಪಡೋದೇನು ಅವಶ್ಯಕತೆ ಐತೆ ಮಾಂಗಲ್ಯ ಚೈನ್ಗೆ ಅಂತ ನೀವು ಅನ್ಕೋಬೋದು. ಬಟ್ ನಾವು ಅಂದ್ಕೊಂಡಿರೋ ಥರದ್ದು ಡಿಸೈನ್ದನ್ನು ಮಾಡಿಸ್ಕೊಳ್ಬೇಕು, ಈ ಥರದ್ದು ಹಾಕೋಬೇಕಂತ ನಮ್ಗೆ ಆಸೆ ಇರುತ್ತೆ. ಅದನ್ನು ಹಾಕ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ಇದು ಬಂದು ನೀವು ನೋಡ್ತಾ ಇರ್ಬೋದು, ವೆಯ್ಟ್ ಬಂದು 35 ಗ್ರಾಮ್ ಇದೆ. ಸೊ ನಾನು ಏನಂತ ಅಂದರೆ ಇಷ್ಟು ಇಷ್ಟು ದಪ್ಪ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ವೀಡಿಯೋಗಿಂತನೂ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ದಪ್ಪ ಕಾಣಿಸುತ್ತೆ. ಆ್ಯಂಡ್ ನೋಡಿ, ನನಗೆ ಮೋಪ್ ಅದೇ ಥರ ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೆ. ಇದು ಯಾವತ್ತೋ ಬರಬೇಕಿತ್ತು, ಎರಡು ವರ್ಷದ ಹಿಂದೆಯೇ ಈ ಥರದ್ದು. ನನಗೆ 2 ವರ್ಷ ಅಲ್ಲ, ಲಾಸ್ಟ್ 1 ವರ್ಷದ ಹಿಂದೆಯೇ ಈ ಥರದ್ದು ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು ಆರ್ಡರ್ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೆ. ಬಟ್ ಈಗ ಇದು ಟೈಮ್ ಬಂತು ಅಂತ ಅನಿಸುತ್ತೆ. ಅಂದರೆ ಡೈಲಿ ಯೂಸ್ ಮಾಡೋದಕ್ಕೆ ನನಗೆ ಸಿಂಗಲ್ ಲೈನೇ ಸಾಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೇ ಥರದ್ದು ಮಾಡಿಸ್ಕೊಂಡ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡೆ. ಆ್ಯಂಡ್ ವೆಯ್ಟ್ ಎಷ್ಟಿದೆ ನೋಡಿ ಅಂತ ಅಂದ್ಬಿಟ್ಟು ಕೊಟ್ಟೆ. ಆ್ಯಂಡ್ ನಾನು ಮಾಡೋದಕ್ಕೆ ಹಾಕಿದ್ದಿದ್ದು ಕರೆಕ್ಟಾಗಿ 35 ಗ್ರಾಮ್ಗೆ. ಇದು ನೀವು ವೆಯ್ಟ್ ಈಗ ನೋಡ್ತಾ ಇರ್ಬೋದು, ಇದು 34.960 ಮಿಲಿ, ಅಂದರೆ ಜಸ್ಟ್ 40 ಮಿಲಿ ಕಡಿಮೆ ಇದೆ. ಸೊ ಅಪ್ರಾಕ್ಸಿಮೇಟಾಗಿ ಹೇಳಬೇಕಂತಂದರೆ 35 ಗ್ರಾಮ್ ಇರೋವಂಥದ್ದು. ಆ್ಯಂಡ್ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಅಂತೂ ಸಕ್ಕದಾಗಿ ಬಂದಿದೆ. ಆ್ಯಂಡ್ ನಂಗೆ ಹೇಳಿದ್ನಲ್ಲ, ಥಿಕ್ನೆಸ್ ನಾನು ಇಷ್ಟು ದಪ್ಪ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು 30 ಗ್ರಾಮ್ಸಿಗೆ ಅದಕ್ಕೆ ಮಾಡಿಸ್ಲಿಲ್ಲ, ಒಂದು 5 ಗ್ರಾಮ್ ಜಾಸ್ತಿ ಇರಲಿ, 35ಗೆ ಚೆನ್ನಾಗಿ ಬರುತ್ತೆ, ಸ್ವಲ್ಪ ದಪ್ಪದಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅದು ಅಷ್ಟೇ ಚೆನ್ನಾಗಿ ಬಂದಿತ್ತು ಫಿನಿಶಿಂಗು. ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಇನ್ನು ಗೋಲ್ಡ್ ಇದು ಪ್ರೈಸ್ ಎಲ್ಲ ಎಷ್ಟಾಯಿತು ಏನು ಅಂತ ಕೇಳ್ತಿರ್ತೀರ. ನನಗಿದು 4.5 ಲಕ್ಷ ಈ ಥರ ಆಯಿತು. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಗೋಲ್ಡ್ ಪ್ರೈಸ್ ಆಯಿತಾ. ನೀವು ಯಾವ ಗೋಲ್ಡ್ ಪ್ರೈಸ್ ಇದ್ದಾಗ ಹಾಕಿರ್ತೀರಾ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿ ಕಾಣ್ತಾಯಿತ್ತು. ನಾನು ಇಟ್ಕೊಂಡೆಲ್ಲ ನೋಡ್ತಾ ಇದ್ದೆ, ಅದು ತಾಳಿ ಪೊಣ್ಸೋಕ್ಕಿಂತ ಮುಂಚೆ ಹೇಗೆ ಕಾಣುತ್ತೆ ಏನು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಇಷ್ಟ ಆಯಿತು ನನಗೆ ಅದು ಡಿಸೈನು. ಸುಮಾರು ಜನ ನನಗೆ ಕೆಲವ್ರು ಕಮೆಂಟ್ ಹಾಕಿದ್ರಿ, ರಮ್ಯಾ ಎಲ್ಲಿ ತೋರಿಸೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಹೇಳಾದ್ಮೇಲೆ ತೊಗೊಂಡೆ ಅಂದಾದ್ಮೇಲೆ ತೋರಿಸ್ತೀನಿ. ಫೈನಲಿ ತಾಳಿ ಕೂಡ ಪೋಣಿಸಿದ್ದಾಯಿತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ಕೂಡ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ನವೀನ್ ಕೂಡ ಚೆನ್ನಾಗಿ ಕಾಣ್ತಿದೆ ಅಂತ ಅಂದರು. ಖುಷಿ ಆಯಿತು. ನಾನು ಇಲ್ಲಿ ಹೇಳ್ತೀನಲ್ಲ, ನಾನು ಮಾಡಿಸಿದ ಯಾವುದೇ ಜ್ಯುವೆಲ್ರಿ ಆದರೂ ನನಗೊಂದು ಪರ್ಫೆಕ್ಟ್ ಫಿನಿಶಿಂಗ್ ಸಿಗುತ್ತೆ. ನನಗೆ
ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಫಿನಿಶಿಂಗ್ ಅದೊಂದು 15 ಡೇಸ್ ಡಿಲೇ ಆಗ್ಬೋದು, ಬಟ್ ಫಿನಿಶಿಂಗ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ನೋಡ್ಕೊತಾ ಇದ್ದೀನಿ ಮಿರರಲ್ಲಿ ಹೆಂಗೆ ಕಾಣ್ತಾ ಇದೆ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಈಗ ನಾವು ಮನೆಗೆ ಹೋಗಬೇಕು. ಬೇರೆ ಕೆಲಸಗಳು ಕೂಡ ಎಷ್ಟೊಂದಿದೆ. ಮತ್ತು ಗಣೇಶ್ ಅಂಕಲ್ ಹತ್ರ ಹೋಗ್ಬಿಟ್ಟು ಸ್ಟಿಚಿಂಗಿಗೆ ಅಂತ ಅಂದ್ಬಿಟ್ಟು ಸ್ಯಾರಿನ ಕೊಟ್ಬಿಟ್ಟು ಬರಬೇಕು. ಅದನ್ನು ಕೊಟ್ಬಿಟ್ಟು ಬಂದ್ವಿ. ಆಮೇಲೆ ಮನೆಗೆ ಬಂದಮೇಲೆ ಈ ಥರ ಚಕ್ಕೆ ಲವಂಗ ಮತ್ತು ಮೆಣಸೆಲ್ಲ ಪುಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ನಮ್ಮ ಅತ್ತೆ ಬಂದು ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಅದನ್ನೆಲ್ಲ ಪುಡಿ ಮಾಡಿಕೊಂಡೆ. ಇನ್ನು ಚಿಂಟು ಕಸ ಗುಡಿಸ್ಕೊಟ್ಲು. ನವೀನ್ ಅವ್ರ ಮನೆ ಒರೆಸ್ತಾ ಇದ್ದಾರೆ. ಮುಂದೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ನಮ್ಮ ಅತ್ತೆ ರಂಗೋಲಿ ಬಿಟ್ಬಿಟ್ಟು ಬಂದರು. ಸೊ ಫ್ರೆಂಡ್ಸ್, ಹೀಗೆ ಕೆಲಸಗಳು ಎಲ್ಲ ಬೇಗ ಬೇಗ ಮಾಡ್ಕೊಂಡ್ವಿ. ಇನ್ನು ಬೆಳಿಗ್ಗೆ ನಾವು ಬೇಗನೆ ಹೊರಡಬೇಕಾಗುತ್ತೆ. ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನಾನು ಮತ್ತೆ ನೆಕ್ಸ್ಟ್ ಕಮಿಂಗ್ ವ್ಲಾಗಲ್ಲಿ, ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ.